ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. ರಾಯಚೂರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ರಾಯಚೂರು ವತಿಯಿಂದ ಸಾರ್ವಜನಿಕರಿಗೆ ಮತದಾನದ ಮಹತ್ವ ಕುರಿತು ಜಾಗೃತಿ ಮೂಡಿಸಲು ರಾಯಚೂರು ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಹಮ್ಮಿಕೊಂಡಿದ್ದ ವ್ಯಂಗ್ಯ ಚಿತ್ರಗಳ ಮೂಲಕ ಪ್ರದರ್ಶನಕ್ಕೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ವಿಭಾಗೀಯ ನಿಯಂತ್ರಣಾಧಿಕಾರಿ ಚಂದ್ರಶೇಖರ್ ಎಂಎಸ್ ಹಾಗೂ ರಾಯಚೂರು ಚಾಲನೆ ನೀಡಿದರು. ಜಿಲ್ಲೆಯ ವ್ಯಂಗ್ಯ ಚಿತ್ರ ಕಲಾವಿದರಾದ ಈರಣ್ಣ ಬೆಂಗಾಲಿ ಬಿಡಿಸಿದ ಮತದಾನದ ಮಹತ್ವ ಬಗ್ಗೆ ಜಾಗೃತಿ ಮೂಡಿಸುವ ವಿವಿಧ ವ್ಯಂಗ್ಯ ಚಿತ್ರಗಳ ಪ್ರದರ್ಶನದಲ್ಲಿ ಇರಿಸಲಾಗಿತ್ತು. ಕೇಂದ್ರ ಬಸ್ ನಿಲ್ದಾಣಕ್ಕೆ ಬರುವ ಪ್ರಯಾಣಿಕರಿಗೆ ವ್ಯಂಗ್ಯ ಚಿತ್ರಗಳ ಮೂಲಕ ಮತಗಳ ಬಗ್ಗೆ ಅರಿವು ಮೂಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಸ್ವಿಪ್ ನೋಡಲ್ ಅಧಿಕಾರಿ ಡಾಕ್ಟರ್ ವಾಲ್ಮೀಕಿ, ಬಿವೈ ರಾಯಚೂರು, ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮಾನಪ್ಪ ಕಟ್ಟಿಮನಿ, ಮತದಾರರ ಸಾಕ್ಷರತಾ ಕ್ಲಬ್ ನೋಡಲ್ ಅಧಿಕಾರಿ ಡಾಕ್ಟರ್ ದಂಡಪ್ಪ ಬಿರಾದಾರ್, ಸಾಹಿತಿ ಹಾಗೂ ಚಿತ್ರಕಲಾವಿದ ಈರಣ್ಣ ಬೆಂಗಾಲಿ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧಿಕಾರಿಗಳು ಹಾಗೂ ಸಿಬ್ಬಂದಿ, ತಾಲೂಕಾ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ, ಸಾರ್ವಜನಿಕರು ಭಾಗವಹಿಸಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಡಾಕ್ಟರ್ ದಂಡಪ್ಪ ಬಿರಾದಾರ್ ಅವರು ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಮತದಾರರ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು. ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ, ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ, ಜನಾಂಗ, ಜಾತಿ, ಮತ, ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆಯನ್ನು ಸ್ವೀಕರಿಸುತ್ತೇವೆ. ಮತದಾನದಿಂದ ಒಳಗೆ ಅನ್ನೋದೇ ಮೋಟಿವ್ ಮತ್ತು ಯೂಸ್ ಮೊಬೈಲ್ ಸರ್ ಕಾಮಿಡಿ ಬಗ್ಗೆ ಒಬ್ಬನ ವೋಟ್ ಮಾಡಿ ಬರೋಣ, ನಂತರ ಯಾರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಬೇಡ ಬೇಡ ನಿಮ್ಮ ಕ್ಲಾಸ್ ದಿನ ಈಗ ವೋಟರ್ ದಿನ ವೋಟ್ ಮಾಡಿದ್ರಿಂದ ಅವರು ಸಂಬಳ ಮಾಡಿ ಬರೋವರೆಗೆ ಚುನಾವಣೆ ಅಪರ್ವಲ್ಲ ನಾನು ಮತದಾನ ಮಾಡಿ ಮಹಾಶೂರನಾಗಿದ್ದೆ. ಮತದಾನ ಮಾಡಿದವನೇ ಮಹಾಶೂರ. ನೀನು ಅಂತ ಕ್ವಶನ್ ಇದು ವೋಟಿಂಗ್ ಅಂತ ಒಂದು ಫೆಸ್ಟಿವಲ್ ಥರ ವೋಟ್ ಮಾಡ್ಕೊಂಡ್ರೆ ನಮ್ಮನ್ನು ನಾವೇ ಮಾಡ್ಕೊಂಡ್ರೆ ಒಂದು ಕಡ್ಡಾಯ ಮತದಾನ ದೇಶಕ್ಕೆ ಉಪಕಾರ, ಸುಭದ್ರ ಸರ್ಕಾರಕ್ಕೆ ಇದೇ ಒಂದು ಅಡಿಪಾಯ. ವೀಲ್ ಚೇರಲ್ಲಿ ಕೂತು ಅವ್ರು ಸಹ ಓಟ್ ಹಾಕಿ ಬರ್ತಾರೆ, ನಮಗೇನು ಕ್ವಶನ್ ಮಾಡ್ತಾ ಇರ್ತೀನಿ. ಮತಗಟ್ಟೆ ಈ ಕಡೆ ಇದೆ ಸರ್, ಆಲ್ರೆಡಿ ಓಟ್ ಹಾಕಿ ಬಂದಿದ್ದಾನೆ, ಕ್ವಶನ್ ಮಾಡ್ತೀನಿ, ನೀವು ಓಟ್ ಹಾಕಿದ್ರಿ ಏನು.